ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಶು ಪಾಕಶಾಲೆ. ಇವತ್ತು ಮನೆಯಲ್ಲಿ ಸುಲಭವಾಗಿ ಬ್ರೆಡ್ಡಲ್ಲಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಿಯಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ. ನಾವು ಮಿಲ್ಕ್ ಪೌಡರಲ್ಲಿ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಇವಾಗ ಬ್ರೆಡ್ಡಲ್ಲಿ ಅದೇ ರೀತಿ ಜಾಮೂನ್ ಪೌಡ್ರ್ ಇಲ್ಲದೇ ನಾವು ಮನೇಲಿ ನಾವಿರೋ ಬ್ರೆಡ್ಡಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ. ಆ ಸ್ಲೈಸಸ್ನ ಸೈಡಲ್ಲಿ ಇರೋವಂಥ ಬ್ರೌನ್ ಪಾಟ್ನೆಲ್ಲ ತೆಗೆದ್ಬಿಡಬೇಕು. ಈ ರೀತಿ ಎಲ್ಲ 4 ಕಡೆಯೂ ತೆಗೆದ್ಬಿಟ್ಟು ನಾವು ಇದನ್ನು ಬ್ರೆಡ್ನ ಪೀಸ್ ಮಾಡಿಟ್ಕೋಬೇಕು. ನೋಡಿ, ಎಲ್ಲ ತೆಗೆದಾದ್ಮೇಲೆ ಈ ರೀತಿ ಪೀಸ್ ಮಾಡಿ ಇದನ್ನು ನಾವು ಮಿಕ್ಸಿಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಪೀಸಸ್ ಇರುತ್ತೋ ಅಷ್ಟು ತೊಗೊಂಡು ಈ ರೀತಿ ಎಲ್ಲನೂ ಕಟ್ ಮಾಡಿ ಆದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ನೋಡಿ ನುಣ್ಣಗೆ ಈ ರೀತಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿ ಇಟ್ಕೋಬೇಕಾದ್ರೆ ಇದಕ್ಕೆ ನಾವು ಇದ್ರ ಜೊತೆ ಸ್ವಲ್ಪ ಬೇಕಾದರೆ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೋದು. ಯಾಕಂದರೆ ಅದು ಉಂಡೆ ಹೊಡಿದಿರ ಇರಬೇಕು ಅಂದರೆ ಆ ಥರ ಮಾಡ್ಕೋಬೋದು. ಇಲ್ಲಾಂದರೆ ಬರೀ ಬ್ರೆಡ್ಡಲ್ಲಿ ಕೂಡ ಕಲಿಸ್ಕೊಂಡು ಮಾಡ್ಕೋಬೋದು. ಸ್ವಲ್ಪನೇ ಹಾಲು ಹಾಕಿ ಇದನ್ನು ಸ್ವಲ್ಪ ಸಾಫ್ಟ್ ಡಂಪಾಗಿ ಕಲಿಸ್ಕೊಳ್ಳಿ. ತುಂಬ ಸಾಫ್ಟಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೋಬೇಕು. ಯಾಕಂದರೆ ಒಂದೇ ಸರಿ ಹಾಕಿದ್ರೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟಾಗುತ್ತೋ ನಾವು ಈ ರೀತಿ ಚೆನ್ನಾಗಿ ನಾದಿ ಥರ ಕಲಿಸ್ಕೋಬೇಕು. ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ನಾದ್ಕೊಂಡು ಕಲಿಸ್ಕೋತೀವೋ ಅದೇ ರೀತಿ ನೋಡಿ ಈ ರೀತಿ ಕಲಿಸ್ಕೊಂಡು ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಅದು ನಾವು ಮಾಡಿದಾಗ ರೌಂಡ್ ಶೇಪಲ್ಲಿ ಬರುತ್ತೆ. ತುಂಬಾ ನೀಟಾಗಿ ಅಂಗೈಯಲ್ಲಿ ಹಾಕ್ಕೊಂಡು ನಾವು ಅದನ್ನು ಪ್ರೆಸ್ ಮಾಡಿ ಥರ ಮಾಡಿಕೊಂಡು ರೌಂಡ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನಾನು ಎಲ್ಲನೂ ರೌಂಡ್ ಮಾಡಿ ಇಟ್ಕೋತಾ ಇದ್ದೀನಿ. ಮತ್ತು ಈ ಕಡೆ ಒಂದು ಪ್ಯಾನಲ್ಲಿ ನಾನಿಲ್ಲೊಂದು 3/4 ಕಪ್ಪಾಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಬ್ರೆಡ್ಗೆ ಇದು ಸಾಕಾಗುತ್ತೆ. ಒಂದು 3/4 ಕಪ್ಪಾಗೋಷ್ಟು ಸಕ್ಕರೆ ತೊಗೊಂಡು ಅದಕ್ಕೆ ಇಲ್ಲಿ ನಾನು 2 ಕಪ್ಪಾಗೋಷ್ಟು ನೀರು ಸೇರಿಸ್ತಾ ಇದ್ದೀನಿ. ಅದು ಸಕ್ಕರೆ ಚೆನ್ನಾಗಿ ಕರಗಬೇಕು. ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ, ಪಾಕ ಬರೋದೇನು ಬೇಕಾಗಿಲ್ಲ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಒಂದು 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಫ್ಲೇವರ್ಗೆ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಜೊತೆಗೆ ಸ್ಯಾಫ್ರನ್ ಇದ್ದರೆ ಅದು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಇದನ್ನು ಚೆನ್ನಾಗಿ ಇದು ಕರಗೋವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಇದು ಪಾಕ ಏನು ಬರೋದು ಬೇಕಾಗಿಲ್ಲ, ಜಸ್ಟು ಸಕ್ಕರೆ ಎಲ್ಲ ಕರಗಿದ್ರೆ ಸಾಕಾಗುತ್ತೆ. ನೋಡಿ, ಈಗ ಇದನ್ನು ನಾನು ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಮೀಡಿಯಮಲ್ಲಿ ಕಾದಿದ್ರೆ ಸಾಕಾಗುತ್ತೆ, ಜಾಸ್ತಿ ಕಾಯಿಸಿರಬಾರ್ದು. ಈಗ ರೌಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಬ್ರೆಡ್ ಬಾಲ್ಸ್ನ ಇದನ್ನಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಒಂದೊಂದನ್ನೇ ಹಾಕ್ಕೊಳ್ಳಿ. ಮತ್ತು ಇದು ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಫ್ಲೇಮ್ ಹೈ ಮಾಡಬಾರ್ದು. ಆಗಾಗ ಇದನ್ನು ತಿರುಗಿಸ್ತಾ ಒಂದು 3-4 ನಿಮಿಷದಲ್ಲಿ ಇದು ಕಲರ್ ಚೇಂಜ್ ಆಗುತ್ತೆ. ಚೆನ್ನಾಗಿ ನೋಡಿ ಈ ರೀತಿ ತಿರುಗಿಸ್ಕೋತಾ ಇರಬೇಕು. ಜಾಸ್ತಿ ಇದು ಫ್ಲೇಮ ಇಡಬಾರ್ದು. ಈ ರೀತಿಯೇ ಮೀಡಿಯಮ್ ಫ್ಲೇಮಲ್ಲ ಅಥವಾ ಲೋ ಫ್ಲೇಮಲ್ಲೇ ಇಟ್ಟೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನು ನಾವು ತೆಗೆದು ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಶುಗರ್ ಸಿರಪ್ಗೆ ಹಾಕಬೇಕಾಗುತ್ತೆ. ನಾವು ಮಾಡಿಟ್ಕೊಂಡಿರೋಂಥ ಶುಗರ್ ಸಿರಪ್ ಕೂಡ ಸುಮ್ಮನೆ ಲೈಟಾಗಿ ಬೆಚ್ಚಗಿರಬೇಕಾಗುತ್ತೆ. ಜಾಸ್ತಿ ಬಿಸಿನೂ ಇರಬಾರ್ದು, ಹಾಗೆ ಜಾಸ್ತಿ ತಣ್ಣಗೂ ಇರಬಾರ್ದು. ಲೈಟಾಗಿ ಬಿಸಿ ಮಾಡಿಕೊಂಡು ಇದನ್ನು ಬಿಸಿ ತೊಗೊಂಡು ಹಾಗೆ ನಾವು ಈ ಶುಗರ್ ಸಿರಪ್ ಒಳಗಡೆ ಹಾಕ್ಕೊಂಡ್ರೆ ನಮಗೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನೀವು ಬಿಟ್ಟು ಇದನ್ನು ತೆಗೆದ್ರೆ ನಮಗೆ ಸಾಫ್ಟಾಗಿರೋ ಗುಲಾಬ್ ಜಾಮೂನು ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾವು ಅಂಗಡಿಯಲ್ಲಿ ಸಿಗೋ ರೆಡಿಮೇಡ್ ಜಾಮೂನ್ ಮಿಕ್ಸ್ಗಿಂತ ಈ ರೀತಿ ಮಾಡಿಕೊಂಡ್ರೆ ಕಡಿಮೆ ಖರ್ಚಿನಲ್ಲಿ ನಮಗೆ ಬ್ರೆಡ್ಡಲ್ಲಿ ಗುಲಾಬ್ ಜಾಮೂನ್ ನಾವು ಮಾಡ್ಕೋಬೋದು. ಯಾವಾಗಾದರೂ ಬ್ರೆಡ್ ಇದ್ದಾಗೆಲ್ಲ ನಾವು ಇದನ್ನು ಈ ರೀತಿ ಮಾಡ್ಕೋತಾ ಇರ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾನು ಇದರಲ್ಲಿ ಮಿಲ್ಕ್ ಪೌಡ್ರಲ್ಲಿ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಕೂಡ ತೋರಿಸಿದ್ದೀನಿ. ಅದು ನನ್ನ ಪ್ರೊಫೈಲಲ್ಲಿ ಇರುತ್ತೆ, ತಪ್ಪದೆ ನೋಡಿ. ಹಾಗೆ ಈ ವಿಡಿಯೋ ಜೊತೆಗೆ ಲಿಂಕ್ ಶೇರ್ ಮಾಡಿರ್ತೀನಿ, ಅದನ್ನು ಬೇಕಾದರೂ ನೋಡ್ಬೋದು. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಿಮಗೆ ನೀವು ಮನೇಲಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಮತ್ತಷ್ಟು ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.